ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ನಾನು ಅಮ್ಮನ ಮನೆಗೆ ಬಂದಿದ್ದೀನಿ, ಅಂದರೆ ತವ್ರ ಮನೆಗೆ ಬಂದಿದ್ದೀನಿ. ಸೊ ಏನಕ್ಕೆ ಬಂದಿದ್ದೀನಿ, ಏನು ವಿಶೇಷ ಇದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಬೇಕು ಅಂತ ಕೇಳ್ಕೊತೀನಿ. ಸೊ ಇವರು ನಮ್ಮ ಮನೆ ಪಕ್ಕದವರು, ಅವ್ರಿಗೆ ಫೇಸ್ ತೋರ್ಸೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಹಾಗಾಗಿ ನಾನು ಅಷ್ಟಕ್ಕೆ ಸ್ಕಿಪ್ ಮಾಡಿದ್ದೀನಿ. ಇಲ್ಲಿ ಯೆಲ್ಲೋ ಕಲರ್ ಸೀರೆ ಹಾಕ್ಕೊಂಡಿರೋರು ನಮ್ಮ ದೊಡ್ಡಮ್ಮ, ಆಮೇಲೆ ಎರಡನೇ ಅತ್ತೆ, ಇವರು ಫಸ್ಟ್ನೇ ಅತ್ತೆ. ಸೊ ಎಲ್ಲರೂ ಕೂಡ ಏನಕ್ಕೆ ಒಂದೇ ಕಡೆ ಸೇರಿದ್ದೀವಿ ಅಂದರೆ ಒಂದು ಫಂಕ್ಷನ್ ಇದೆ. ಏನು ಫಂಕ್ಷನ್ ಅಂದರೆ, ಇವರು ನಮ್ಮಪ್ಪ, ನನ್ನ ಎರಡನೇ ಅಕ್ಕನಿಗೆ ತುಂಬ ದಿನ ನಂತರ ಪಾಪವಾಗಿದೆ. ಆ ಪಾಪುದು ಈಗ ಮಂಡೆ ತಗ್ಸೋ ಅಂತ ಕೆಲಸ ಇದೆ. ಅಂದರೆ ಮಂಡೆ ತಗ್ಸೋದು ಅಂದರೆ ನಮ್ಮ ಕಡೆ ಎಲ್ಲ ಮುಡಿ ಕೊಡೋದು ಅಂತ ಹೇಳ್ತೀವಿ ದೇವರಿಗೆ. ಸೊ ಆ ಹರಕೆ ಇರೋದ್ರಿಂದ ಇವತ್ತು ನಾಳೆ ಬೆಳಗ್ಗೆ ಹೋಗಬೇಕು. ಅದು ತುಂಬ ದೂರ ಇರೋದು. ದೂರ ಅಂದರೆ ಎಷ್ಟು ದೂರ ಅಂದರೆ, ಮೈಸೂರು ನಂಜನಗೂಡು ಬಿಟ್ಟು ಹೋಗೋದು ತಗಡೂರು ಅಂತ ಅವರ ಊರು. ಸೊ ಅಲ್ಲಿಗೆ ಹೋಗ್ಲಿಕ್ಕೆ ಬೆಳಗಿನ ಜಾವ ಅಷ್ಟೊತ್ತಿಗೆ ಹೋಗಬೇಕು. ಹಾಗಾಗಿ ಹಿಂದಿನ ದಿನ ನೈಟೇನೆ ಬಂದುಬಿಟ್ಟಿದ್ವಿ ಎಲ್ಲರೂ ಕೂಡ. ಸೊ ನೈಟು ಎಲ್ಲರೂ ಟೆಂಪೋ ಮಾಡಿರೋದ್ರಿಂದ ತುಂಬ ಜನ ಬರ್ತಾರೆ, ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡಬೇಕು, ಟಿಫನ್ ವ್ಯವಸ್ಥೆ ಮಾಡಬೇಕು ಅನ್ನೋದಕ್ಕೋಸ್ಕರ ನೈಟೇನೆ ಒಬ್ಬಟ್ಟು ತೊಟ್ಟೋದು. ಕಾಯಿ ಒಬ್ಬಟ್ಟು, ಅಮ್ಮ ಮಾಡೋವಂಥ ಕಾಯಿ ಒಬ್ಬಟ್ಟು ಅವ್ರ ಟೇಸ್ಟ್ ಕೇಳಬೇಕಾ, ಅಷ್ಟು ಟೇಸ್ಟಾಗಿರುತ್ತೆ. ಸೊ ಅಮ್ಮ ಎಲ್ರಿಗೂ ಸೇರಿಸಿ ಮಾಡ್ತಾಯಿತ್ತು ಒಬ್ಬಟ್ಟು. ಅದಕ್ಕೆ ನಮ್ಮ ಅತ್ತೆಯವರು ಕೂಡ ಸಪೋರ್ಟ್ ಮಾಡ್ತಾಯಿದ್ರು. ಒಬ್ಬರು ನಾನು ಈ ಥರ ಉಂಡೆಗಳನ್ನ ಮಾಡಿಕೊಟ್ರೆ, ಅತ್ತೆ ಅದನ್ನು ಮೈದಾ ಹಿಟ್ಟಲ್ಲಿ ಮಧ್ಯಕ್ಕೆ ಹೋಳು ಇಟ್ಟು ಅದನ್ನು ಈ ಥರ ರೌಂಡ್ ಶೇಪ್ನಲ್ಲಿ ಹಾಕ್ಕೊಡ್ತಾಯಿದ್ರು. ಈ ಕಡೆ ಅತ್ತೆ ನಮಗೆ ತೊಟ್ಟಿ ಕೊಡ್ತಾಯಿದ್ರು. ಸೊ ಈಗ ಒಂದು ಸೈಡ್ನಲ್ಲಿ ಒಂದೇ ಒಲೆಯಲ್ಲಿ ಬೇಯಿಸ್ತಾ ಇರೋದ್ರಿಂದ ತುಂಬ ಟೈಮ್ ಹಿಡಿತಾ ಇತ್ತು, ಬೇಯಿಸ್ಲಿಕ್ಕೆ ಕಷ್ಟ ಆಗ್ತಾಯಿತ್ತು. ಅದಕ್ಕೋಸ್ಕರ ಇನ್ನೊಂದು ತವಾ ತಂದು ಗ್ಯಾಸ್ ಮೇಲೆ ಇಟ್ಕೊಂಡು ಬೇಯಿಸೋಣ ಅಂತ ಹೇಳಿದ್ದೆ. ಅಮ್ಮ ತರ್ಲಿಕ್ಕೆ ಹೋಗಿದ್ರು. ಅಷ್ಟರಲ್ಲಿ ನಾನಿದೊಂದು ಚಿಕ್ಕ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಉಂಡೆಗಳನ್ನ ನಾನು ಮಾಡಿದರೆ ಅತ್ತೆ ಈ ಥರ ಸಪೋರ್ಟ್ ಮಾಡ್ತಾಯಿದ್ರು. ಇನ್ನು ಬಾಳೆ ಎಲೆ ಮೇಲೆ ಈ ಥರ ಹಾಕ್ಕೊಂಡು ಇದನ್ನು ಒಂದೇ ಟೈಮ್ಗೆ ಒಂದು 7ರಿಂದ 8 10 ಒಬ್ಬಟ್ಟುಗಳನ್ನ ತೊಟ್ಬೋದಿತ್ತು. ಆ ಥರ ಬಾಳೆ ಎಲೆ ಮೇಲೆ ತೊಡ್ತಾಯಿದ್ವಿ. ಸೊ ರಾತ್ರಿ ಇಡೀ ಇದೇ ಕೆಲಸ ಆಯಿತು. ಸಂಜೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡು ಬೆಳಗ್ಗೆ ನಾವು ಒಳ್ಳಿಕ್ಕೆ ತಯಾರಿ ಮಾಡ್ಕೊಳ್ಳೋದಿತ್ತು. ಹಾಗಾಗಿ ರಾತ್ರಿನೇ ಬೇಯಿಸ್ಕೊತಾ ಇದ್ವಿ. ನಾನು ಗ್ಯಾಸ್ ಮೇಲೆ ತವಾದಲ್ಲಿ ಬೇಯಿಸ್ತಾ ಇದ್ದರೆ, ಈ ಕಡೆ ಅಮ್ಮ ಒಲೆ ಮೇಲೆ ಬೇಯಿಸ್ತಾ ಇದ್ರು. ಹಂಗಾಗಿ ಬೇಗ ಕೂಡ ಮುಗೀತು ಅಂತ ಹೇಳ್ಬೋದು. ಒಬ್ಬಟ್ಟು ಟೇಸ್ಟು ಕಾಯಿ ಒಬ್ಬಟ್ಟು ಯಾವ ರೀತಿ ಮಾಡೋದು ಅನ್ನೋದನ್ನ ವೀಡಿಯೋದಲ್ಲಿ ಹಾಕ್ತೀನಿ. ಸದ್ಯಕ್ಕೆ ಇವಾಗ ಕಾಯಿ ಒಬ್ಬಟ್ಟು ಎಲ್ಲನೂ ಕೂಡ ಬೇಯಿಸಿದ್ದಾಯಿತು. ಆಲ್ರೆಡಿ ಒಂದು 50ರಿಂದ 60 ಒಬ್ಬಟ್ಟುಗಳಾಗಿದ್ದಾವೆ. ಅಷ್ಟೊಂದು ಜನ ಬರಲ್ಲ, ಬಂದರೂ ಕೂಡ ಇರಲಿ ಅಂತ ಸ್ವಲ್ಪ ಜಾಸ್ತಿನೇ ಮಾಡಿದರು. ಸೊ ಫೈನಲಿ ನಮ್ಮದು ಏನಿದೆ ಒಬ್ಬಟ್ಟು ತೊಟ್ಟೋ ಅಂಥ ಕಾರ್ಯ ಅದು ಕೂಡ ಎಂಡ್ ಆಯಿತು ಅಂತ ಹೇಳ್ಬೋದು. ಇವರು ಒಬ್ಬಟ್ಟು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ನನ್ನ ಎರಡನೇ ಅತ್ತೆ ನಾನು ತೋರಿಸ್ತಾ ಇರೋರು. ಇವರು ಒಂದು ಅರ್ಧ kg ಮೈದಾ ಹಿಟ್ಟಲ್ಲಿ ಒಬ್ಬಟ್ಟು ತೊಟ್ಟಕ್ಕಿಡಿದ್ರೆ ನಮ್ಮ ಕೈನಲ್ಲಾದರೆ ಒಂದು 15ರಿಂದ 20 ಒಬ್ಬಟ್ಟು ಆಗೋದೇ ಕಷ್ಟ. ಬಟ್ ಇವರು 50 ಒಬ್ಬಟ್ಟುಗಳಾದರೂ ಕೂಡ ಮಾಡ್ತಾರೆ ಅರ್ಧ kg ಹಿಟ್ಟಲ್ಲಿ. ಅಷ್ಟು ತೆಳುವಾಗಿ ಅಷ್ಟು ಸಣ್ಣದಾಗಿ ತೊಡ್ತಾರೆ. ನಮ್ಮ ಕಡೆ ಎಲ್ಲ ತೊಟ್ಟೋದು ಆ ಥರ ಆಗಲ್ಲ. ಲಾಸ್ಟಲ್ಲಿ ಉಳ್ಕೊಂಡಂಥ ಮೈದಾ ಹಿಟ್ಟನ್ನು ಈ ಥರ ಪರೋಟ ಥರ ಸುಟ್ಕೊಂಡು ತಿಂತಾಯಿದ್ದೀವಿ. ಟೇಸ್ಟ್ ಚೆನ್ನಾಗಿತ್ತು. ವೇಸ್ಟ್ ಮಾಡೋದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಉಳ್ಕೊಂಡಿದ್ದನ್ನ ವೇಸ್ಟ್ ಮಾಡಬಾರ್ದು ಅಂತ ಪರೋಟ ಥರ ಸುಟ್ಕೊಂಡು ತಿಂತಾಯಿದ್ದೀವಿ ಪಲ್ಯದಲ್ಲಿ. ಸೊ ಫೈನಲಿ ನಾವೆಲ್ಲರೂ ಊಟಕ್ಕೆ ಕೂತಿದ್ದೀವಿ. ನೋಡಿ ಫ್ರೆಂಡ್ಸ್, ಎಲ್ಲರೂ ಈ ಥರ ಗುಂಪಾಗಿ ಕೂತ್ಕೊಂಡು ಊಟ ಮಾಡೋದು ತುಂಬ ರೇರ್ ಅಲ್ಲ. ಯಾರು ಕೂಡ ಈ ಥರ ಜಾಸ್ತಿ ಕೂತ್ಕೊಳ್ಳಲ್ಲ. ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿದ್ರು. ನಮ್ಮ ಅತ್ತೆ ಕೂಡ ಫುಲ್ ಸಪೋರ್ಟ್ ನನಗೆ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋವಂಥ ಮಜಾನೇ ಬೇರೆ ಅಲ್ಲ. ಸೊ ಆ ನಂತರ ನಾವು ಮೇಲ್ಗಡೆ, ಅಂದರೆ ನಮ್ಮ ಅಕ್ಕನ ಒಂದೇ ಊರಿಗೆ ಕೊಟ್ಟಿರೋದು, ಹಾಗಾಗಿ ಮೇಲ್ಗಡೆ ಮನೆ ಬಸ್ ಸ್ಟ್ಯಾಂಡ್ ಹತ್ರ ಅವ್ರ ಮನೆ ಆದರೆ, ಕೆಳಗಡೆ ಊರೊಳಗಡೆ ಅಮ್ಮನ ಮನೆ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಟೈಮ್ 10-10:30 ಅಕ್ಕನ ಮನೆಗೆ ಬಂದ್ವಿ. ಸೊ ರಾತ್ರಿನೇ ಎಲ್ಲ ತಯಾರಿ ಮಾಡಬೇಕಾಗಿತ್ತು. ಸೊ ಆಲ್ರೆಡಿ ಎಲ್ಲರೂ ಸ್ವಲ್ಪ ಜನ ಮಲ್ಕೊಬಿಟ್ಟಿದ್ದಾರೆ. ಉಳಿದಿದ್ದಂಥ ಮನೆ ಒರೆಸೋದಾಗಿರ್, ಮನೆ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಹೋಗ್ಲಿಕ್ಕೆ ತಯಾರು ಮಾಡುವಂಥ ಬಟ್ಟೆ ಆಗಿರ್ಬೋದು, ಪೂಜೆ ಸಾಮಾನುಗಳಾಗಿರ್ಬೋದು ಎಲ್ಲನೂ ತುಂಬಿಕೊಡೋದಿತ್ತು. ಹಾಗಾಗಿ ನೈಟೇನೆ ಬಂದು ನಾನು ಕೂಡ ಬಂದೆ. ಆಲ್ರೆಡಿ 11:30 ಆಗಿದೆ. 11:30ನಲ್ಲಿ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ನಂತರ ಏನಿದೆ ಕೊಟ್ಟಿಗೆ ಕೆಲಸ ಏನಿದೆ, ಅವರು ನಮ್ಮ ಭಾವನವರು ಬೆಳಗ್ಗೆ ಏಳೋಷ್ಟರಲ್ಲಿ ಗಲೀಜು ಮಾಡ್ಕೊಂಡ್ಬಿಡುತ್ತೆ ಹಸುಗಳೆಲ್ಲ, ಅದ್ರ ಮೇಲೆ ಮಲ್ಕೊಬಿಡುತ್ತೆ ಅಂತ ಅಷ್ಟೊತ್ತಿನಲ್ಲೂ ಕೂಡ ಬಿಡ್ತಾ ಇರಲಿಲ್ಲ. ಆವಾಗಲೂ ಕೂಡ ಕ್ಲೀನ್ ಮಾಡ್ತಾನೇ ಇದ್ದರು. ಸೊ ಎಲ್ಲ ಮುಗಿಸಿ ಮಲ್ಕೊಳ್ಳೋಷ್ಟರಲ್ಲಿ ಟೈಮ್ 12:30 ಆಗಿತ್ತು. 12:30ನಲ್ಲಿ ಮಲ್ಕೊಂಡಿದ್ದೀವಿ. ಮತ್ತೆ ಬೆಳಗ್ಗೆ 2 ಗಂಟೆಗೇ ಸೌಂಡ್ ಆಗ್ತಾಯಿದೆ. ಸೊ ಏನಿದು ಸೌಂಡು ಅಂತ ಎದ್ದು ನೋಡಿದರೆ, ನಮ್ಮ ಭಾವನವರು ಟಿಫನ್ ವ್ಯವಸ್ಥೆ ಮಾಡ್ತಾಯಿದ್ರು. ಬೆಳಗ್ಗೆ ತುಂಬ ದೂರ ಇರೋದ್ರಿಂದ ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಟಿಫನ್ ಇಲ್ಲೇ ಹಸ್ಕೊಂಡು ಹೋಗ್ಬೇಕಾಗುತ್ತೆ ಅಂತ ವಾಂಗಿಬಾತ್ ಮಾಡ್ತಾಯಿದ್ರು. ಸೊ ಟೈಮ್ ನೋಡಿ ಫ್ರೆಂಡ್ಸ್, ಆಲ್ರೆಡಿ 2-2:30 ಆಗಿದೆ.
ಈ ಟೈಮ್ನಲ್ಲಿ ವಾಂಗಿಬಾತ್ ರೆಡಿ ಆಗ್ತಾ ಇದೆ. ಸೊ ನಿನ್ನ ಮತ್ತೆ ಇನ್ನೂ ಸ್ವಲ್ಪ ಜನ ಮಲಗಿದ್ರು. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಅವರಿಗಾದ್ರೂ ಸ್ವಲ್ಪ ಸಪೋರ್ಟ್ ಮಾಡೋಣ ಅಂತ ನಾನು ತಿರುಗಿಸ್ಲಿಕ್ಕೆ ವಾಂಗಿಬಾತ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾಯಿದ್ದೆ. ಉಳಿದಿದ್ದ ಮಸಾಲ ಐಟಮ್ ಎಲ್ಲನೂ ಹಾಕ್ತಾಯಿದ್ರು. ಸೊ ಇಡೀ ನೈಟ್ ಕೂಡ ಅವರು ಮಲಗಿಲ್ಲ, ಯಾಕಂದರೆ ತುಂಬ ವರ್ಷಗಳ ನಂತರ 17-18 ವರ್ಷಗಳ ನಂತರ ಒಬ್ಬ ಮಗ ಹುಟ್ಟಿದ್ದಾನೆ. ಸೊ ಅವ್ರ ಖುಷಿನೂ ಕೂಡ ಅದು ಮನೆ ದೇವರಿಗೆ ಹೋಗ್ತಾ ಇರೋದು ಅಂದರೆ ಅವ್ರಿಗೂ ತುಂಬಾ ಖುಷಿಯಾಗಿರುತ್ತಲ್ವ. ಹಾಗಾಗಿ ಇಡೀ ನೈಟ್ ನಿದ್ದೆ ಮಾಡಿಲ್ಲ ನಮ್ಮ ಭಾವ. ನನಗೆ ನಿದ್ದೆ ಏನಕ್ಕೆ ಮಾಡ್ತಾ ಇಲ್ಲ ಅಂದರೆ ಅವ್ರ ಮನಸ್ಸಿನಲ್ಲಿ ಇರೋವಂಥ ಖುಷಿನೂ ಕೂಡ ಎಕ್ಸ್ಪ್ರೆಸ್ ಮಾಡ್ಕೊಬೇಕಲ್ಲ, ಯಾವುದೇ ತೊಂದರೆಗಳಿಲ್ಲ ಆಗಲಿ ಅನ್ನೋದಕ್ಕೋಸ್ಕರ ಅವರು ಎದ್ದು ಮಾಡ್ತಾಯಿದ್ರು. ಅವರೊಬ್ಬರೇ ಮಾಡ್ತಾಯಿದ್ರೆ ನಾವೆಲ್ಲ ಮಲಗಿರೋ ಚೆನ್ನಾಗಿ ಕಾಣಲ್ಲ ಅಂತ ನಾನು ಕೂಡ ಎದ್ದು ಸ್ವಲ್ಪ ಸಪೋರ್ಟ್ ಮಾಡ್ತಾಯಿದ್ದೆ. ಫೈನಲಿ ಟಿಫನ್ ಎಲ್ಲ ರೆಡಿ ಆಗಿ ನಾವೆಲ್ಲ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಟೆಂಪೋದಲ್ಲಿ ಬಂದು ಕೂತ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಬಂದು 5ರಿಂದ 5:15 ಆಗಿತ್ತು. ಸೊ ಅಷ್ಟರಲ್ಲಿ ಆಲ್ರೆಡಿ 3/4 ಜನ ಬಂದು ಟೆಂಪೋದಲ್ಲಿ ಕೂತ್ಕೊಂಡ್ಬಿಟ್ಟಿದ್ವಿ. ಸೊ ಇನ್ನೂ ಸ್ವಲ್ಪ ಜನ ಹೊಲ್ಟೋರು ಇರ್ತಿದ್ರು, ಅಂದರೆ ದನ ಕರು ಹಸುಗಳೆಲ್ಲ ಕಟ್ಕೊಂಡಿರ್ತಾರಲ್ವ. ಸೊ ಅವರೆಲ್ಲ ಹಾಲು ಕರೆದು ತೆಗ್ದಿಟ್ಟು ಹಸುಗಳಿಗೆಲ್ಲ ಮೇವು ಹಾಕಿ ಅವ್ರು ರೆಡಿಯಾಗಿ ಬರೋದು ಸ್ವಲ್ಪ ತಡ ಆಯಿತು. ಅದಕ್ಕೋಸ್ಕರ ಆಲ್ರೆಡಿ ಬಸ್ ಸ್ಟಾಪ್ ಹತ್ರ ಬಂದು ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನೊಂದಿಬ್ಬರು ಬರೋರಿದ್ದರು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ನನ್ನ ಮಗನೂ ಕೂಡ ಅರ್ಧ ನಿದ್ದೆನಲ್ಲೂ ಕೂಡ ಎದ್ದು ರೆಡಿಯಾಗಿ ಬಂದಿದ್ದೀವಿ. ಈಗ ಆಲ್ರೆಡಿ ಬಸ್ ಸ್ಟಾಪ್ ಹತ್ರ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಟೈಮ್ ನೋಡ್ತಾ ಇರ್ಬೋದು ಎಷ್ಟು ಟೈಮ್ ಆಗಿದೆ ಅಂತ. ಇಲ್ಲಿ ನೋಡಿ 5:19. ಈ ಟೈಮ್ನಲ್ಲಿ ನಾವು ಆಲ್ರೆಡಿ ಹೊರಟಿದ್ವಿ. ಬಸ್ ಸ್ಟಾಪ್ ಹತ್ರ ಇನ್ನೊಂದಿಬ್ಬರನ್ನು ಹತ್ತಿಸ್ಕೊಳ್ಳೋದಿತ್ತು, ಹಾಗಾಗಿ ಬಸ್ ಸ್ಟಾಪ್ ಹತ್ರ ಬಂದು ಗಾಡಿ ನಿಂತ್ಕೊಂತು. ಅವರು ಕೂಡ ಬಂದು ಹತ್ಕೊಂಡ ತಕ್ಷಣ ಗಾಡಿ ಹೊರಡ್ತು. ಸೊ ಮಧ್ಯದಲ್ಲಿ ಆ ಪಕ್ಕದ ಊರನ್ನೇ ಆಗಿರೋಂಥ ನಮ್ಮ ಭಾವನ ಅಕ್ಕ ಅವ್ರುಗಳು ಕೂಡ ಹಸುಗಳ್ನ ಕಟ್ಕೊಂಡಿರೋದ್ರಿಂದ, ಸೊ ಆ ರೂಟಲ್ಲೇ ಬರ್ತಿರಲ್ವ ನೀವು, ಆ ಕಡೆನೇ ಬನ್ನಿ ನಾನು ಅಲ್ಲೇ ಹತ್ಕೊತೀನಿ ಅಂತ ಹೇಳಿದ್ರಿಂದ ಸೊ ಅವರಿಬ್ಬರೂ ಕೂಡ ಹತ್ತಿಸ್ಕೊಂಡು ಕರ್ಕೊಂಡು ಹೋಗೋದಿತ್ತು. ಫೈನಲಿ ನಾವು ಹೊರಟಿದ್ದಾಯಿತು. 5:40 ಊರು ಬಿಟ್ಟಿದ್ದಾಯಿತು. ಸೊ ಹೋಗ್ತಾ ನಾನು ಹೊರಗಡೆ ನೇಚರ್ನ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ ಆಯಿತು ಆ ನೇಚರ್ ನೋಡಲಿಕ್ಕೆ. ಅಂಥ ಸೂರ್ಯ ಹುಟ್ಟೋಂಥ ಒಂದು ಇದೇ ಇರುತ್ತಲ್ವ, ಅಂಥ ಸಂದರ್ಭನ ನಾನು ಅಷ್ಟು ಹತ್ರದಿಂದ ಯಾವತ್ತೂ ಹಳ್ಳಿಲೇ ಇರ್ಬೋದು, ಬಟ್ ಇದನ್ನು ನಾನು ಅಷ್ಟು ಹತ್ರದಿಂದ ನೋಡಿರಲಿಲ್ಲ. ನೋಡಿದ ಮೇಲೆ ತುಂಬಾ ಖುಷಿ ಆಯಿತು. ಸೊ ಇಲ್ಲಿ ಬಂದು ಒಂದು ಊರಿನಲ್ಲಿ ನಮ್ಮ ಭಾವ ಅವರ ಅಕ್ಕನ ಮನೆ ಹತ್ರ ನಿಲ್ಲಿಸ್ಕೊಂಡಿದ್ದೀವಿ. ಅಲ್ಲಿ ಕೂಡ ಟೀ ವ್ಯವಸ್ಥೆ ಇತ್ತು. ಟೀ ಕುಡ್ಕೊಂಡು ಅವರನ್ನು ಕೂಡ ಹೊರಡಿಸ್ಕೊಂಡು ಹೊರಟ್ವಿ. ನೆಕ್ಸ್ಟ್ ಇನ್ನೊಂದು ಊರಿನಲ್ಲಿ ಇನ್ನೊಬ್ಬರನ್ನ ಹತ್ತಿಸ್ಕೊಂಡು ಕರ್ಕೊಂಡು ಹೋಗೋದಿತ್ತು. ಸೊ ಅವರೂ ಕೂಡ ಕರ್ಕೊಂಡು ಬಂದರು. ಸೊ ಅವರು ಕೂಡ ಹೊರಟ್ವಿ. ಸೊ ಫೈನಲಿ ನಾವು ಇಲ್ಲಿಂದ ಬಿಡೋ ಅಷ್ಟರಲ್ಲಿ 7 ಗಂಟೆ ಆಗಿತ್ತು. ಅವರೆಲ್ಲರನ್ನೂ ಪಿಕಪ್ ಮಾಡಿಕೊಂಡು ಹೊರಡೋ ಅಷ್ಟರಲ್ಲಿ 7 ಗಂಟೆ ಆಗಿತ್ತು. ಸೊ ಹೋಗ್ತಾ ಇನ್ನೊಂದು ನೇಚರ್ದು ಏನಿರುತ್ತೆ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದನ್ನು ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ, ಇದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಮೋಡ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದ್ರ ಪಕ್ಕಕ್ಕೆ ನಾವೇ ಹೋಗ್ತಾ ಇದ್ದೀವಿನೋ ಅನ್ನೋ ಥರ ಕಾಣಿಸ್ತಾ ಇದೆ. ಬಟ್ ನಾವು ಯಾವುದೇ ಕಾರಣಕ್ಕೂ ಅಲ್ಲಿ ತನಕ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಏನಂದರೆ ಅಷ್ಟು ಹತ್ತಿರದಿಂದ ಕಾಣಿಸ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಲ್ಲ ಸೂರ್ಯ ಹುಟ್ಟುವಂಥ ಸಮಯ. ಬೆಳಗಿನ ಜಾವ 8:30 ಎಲ್ಲ ನಾವು ಮೈಸೂರು ದಾಟಿದ್ವಿ. ಬಟ್ ಇವಾಗ 7 ಗಂಟೆ 10 ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ಅಕ್ಕನ ಪಾಪು. ಈಗ 9 ತಿಂಗಳು ತುಂಬಿ 10 ತಿಂಗಳಿಗೆ ಬರೋ ಅಷ್ಟರಲ್ಲಿ ನಾವು ಮುಡಿ ಕೊಡಬೇಕು. ಸೊ ಅಷ್ಟರಲ್ಲಿ ನಾವು ಮಂಡ್ಯ ತಗ್ಸೋಣ ಅಂತ ಹೋಗ್ತಾ ಇದ್ವಿ. ಹೋಗೋ ದಾರಿನಲ್ಲಿ ಅವನದು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ. ಫುಲ್ಲು ಕೂದಲೆಲ್ಲ ಅವ್ನ ಮುಖ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ. ಸೊ ಇವಾಗ ನೋಡ್ರಿ ಎಷ್ಟು ಜೋಶಾಗಿದ್ದಾರೆ ಎಲ್ಲರೂ ಎಷ್ಟು ಜೋಶಲ್ಲಿದ್ದಾರೆ ಎಲ್ಲರೂ ಟೆಂಪದಲ್ಲಿರೋರೆಲ್ಲ, ಅಂದರೆ ಇವಾಗ ಹೋಗ್ತಾ ಇದ್ದೀವಲ್ಲ ಅದಕ್ಕೆ. ಸೊ ಆ ಕಡೆಯಿಂದ ಬರೋವಾಗ ಹೇಗಿರುತ್ತೆ ಅವರ ಪರಿಸ್ಥಿತಿಗಳು ಅನ್ನೋದು ಕೂಡ ವಿಡಿಯೋದಲ್ಲಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಹೋಗಿ ನಾವು ದೇವಸ್ಥಾನ ತಲುಪಿದ್ದಷ್ಟೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ಲು ವಿಡಿಯೋ ನೋಡಿ. ಭಾಗ 1 ಭಾಗ 2 ಅಂತ 2 ಭಾಗವಾಗಿ ಮಾಡಿ ಹಾಕಿದ್ದೀನಿ. ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ತಾ ಇರಬೇಡಿ, ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೇ ಪಾಪು ಕೂಡ ಫುಲ್ ಜೋಶಲ್ಲಿತ್ತು, ಯಾಕಂದರೆ ಯಾವಾಗಲೂ ಹೊರಗಡೆ ಹೋಗಿರಲಿಲ್ಲ ಅಲ್ಲ. ಅವನಿಗೆ ಹೊರಗಡೆ ಹೋಗ್ತಾ ಇದ್ದರೆ ತುಂಬ ಜನ ಇದ್ದಾರೆ, ಜನದೊಳಗಡೆ ನಾವೆಲ್ಲ ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಫುಲ್ ಖುಷಿಯಾಗಿದ್ದ. ಇವಾಗ ಕೂದಲಿರೋ ಅಂಥದ್ದು, ಕೂದಲು ತಗ್ಸಿದ ಮೇಲೆ ಯಾವ ರೀತಿ ಕಾಣ್ತಾನೆ, ಹಾಗೆ ಕೂದಲು ತಗ್ಸೋ ಅಂಥ ಟೈಮ್ನಲ್ಲಿ ಎಷ್ಟು ಸಮಸ್ಯೆಗಳಾಯಿತು ಅನ್ನೋದು ಕೂಡ ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ. ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ. ಪಾಪು ಪಾದಕ್ಕೆಲ್ಲ ನಾನು ನೈಲ್ ಪಾಲಿಶ್ ಹಾಕಿದ್ದೆ, ಹಾಕಬಾರ್ದು ಅಂತ ಹೇಳ್ತಾರೆ, ಬಟ್
ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾಲು ಅನ್ನೋದಕ್ಕೋಸ್ಕರ ಹಾಕಿದ್ದೆ. ಸೊ ಅವನಂತೂ ನಿಲ್ಲೋಕ್ಕೆ ರೆಡಿ ಇಲ್ಲ. ಫೈನಲಿ ನಾವು ದೇವಸ್ಥಾನ ಹತ್ರ ತಲುಪಿದ್ವಿ. ದೇವಸ್ಥಾನ ಹತ್ರ ಬಂದ ತಕ್ಷಣ ಎಲ್ಲರೂ ಎಳೀಲಿಕ್ಕೆ ಸ್ಟಾರ್ಟ್ ಮಾಡಿದರು. ದೇವಸ್ಥಾನ ಹತ್ರ ಬಂದಿದ್ವಿ. ನೆಕ್ಸ್ಟು ನಾವು ದೇವಸ್ಥಾನಕ್ಕೆ ಬಂದು ಸಂಜೆ ತನಕ ಏನೇನೆಲ್ಲ ಆಯಿತು ನಮ್ಮ ಫಜೀತಿಗಳು, ಹಾಗೆ ಮಂಡೆ ತಗ್ಸುವಾಗ ಎಷ್ಟೆಲ್ಲ ಪ್ರಾಬ್ಲಮ್ ಆಯಿತು, ಹಾಗೆ ಎಷ್ಟು ಗಾಬರಿ ಬಿದ್ವಿ, ಹಾಗೆಯೇ ಏನೇನೆಲ್ಲ ಆಯಿತು ಇಲ್ಲಿ ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕಿರ್ತೀನಿ. ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಇಷ್ಟೋ ತನಕ ತಾಳ್ಮೆಯಿಂದ ವೀಡಿಯೋ ನೋಡಿದ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್.